दाय बत्ते मारे मक्ळೊಟ್ಟಿಗೆ ನನ್ನ ಜಡೆ ನಿದ್ರಾತು ನಾವು ಈ ಸ್ಪೀಡ್ ಅಲ್ಲಿ ಹೋದ್ರೆ 4 ಅವರ್ಸ್ ಆಗುತ್ತೆ ಬನ್ನಿ ಹೋಗುವ ಸಚಿನ್ ಬ್ರೋ ಏನು ಈ ತರ ಕೂತಿದ್ದಾರೆ ओके ओके अभी जो सिलेबस में पता है उसको वही करने दे नई चीज मत सीख हाय फ्रेंड्स वेलकम टू चर्चित टीवी सो ನಾ ಇವತ್ತು ಸಂಡೇ ನಾವು ಇವತ್ತು ಬಂದಿದ್ದೇವೆ ಮಧುಗಿರಿ ಬೆಟ್ಟ ನೋಡಲಿಕ್ಕೆ ಬೆಂಗಳೂರಿಂದ ಒಂದು ಅರೌಂಡ್ 5:30ಗೆ ಹೊರಟಿದ್ದೇವೆ ಸೊ ಗೈಸ್ ನಾವು ಇವಾಗ ಇಡ್ಲಿ ತಿಂತಾ ಇದ್ದೀವಿ ಯಾವ ಊರಲ್ಲಿ ಇದ್ದೀವಿ ಕೊರಟಗೆರೆಯಲ್ಲಿ ಇದ್ದೀವಿ ಸೊ 7:30 ಆಗಿದೆ ಇವಾಗ ಸೊ ಮಧುಗಿರಿಗೆ ಹೋಗುವ ಹಾದಿಯಲ್ಲಿ ನಮಗೆ ಇದು ಹೋಟೆಲ್ ಸಿಕ್ತು ಸೊ ಎಲ್ಲರಿಗೂ ಹಸಿವಾಗಿದೆ ಅಂತ ಊಟ ಮಾಡ್ತಾ ಇದ್ದೀವಿ ಊಟ ಅಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಇಡ್ಲಿ ತಗೊಂಡಿದ್ದೀವಿ ನಾವು ಇಡ್ಲಿ ಮೆತ್ತಿಗೆ ಚೆನ್ನಾಗಿದೆ ಮಲ್ಲಿಗೆ ಇಡ್ಲಿ ಹೆಸರೇ ಬರ್ತಿದ್ದಾರೆ ಮಲ್ಲಿಗೆ ಇಡ್ಲಿ ಸೊ ನಾವು ಇಲ್ಲಿ ಕೊರಟಗೆರೆ ಮಂಜು ಮಲ್ಲಿಗೆ ಇಡ್ಲಿ ಹೋಟೆಲಲ್ಲಿ ಇಡ್ಲಿ ತಿಂದ್ವಿ ಇಡ್ಲಿ ತುಂಬ ಸಾಫ್ಟ್ ಆಗಿ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಮದುವೆಗೆ ಹೋಗ್ತಾರಲ್ಲ ಅಲ್ಲಿ ಮೇಲೆ ತಿನ್ಲಿಕ್ಕೆ ರೈಸ್ ಐಟಮ್ ಎಲ್ಲ ಒಂದೆರಡು ರೈಸ್ ಐಟಮ್ ಪಾರ್ಸಲ್ ಮಾಡ್ಕೊಂಡಿದ್ದೇವೆ ಸೊ ನಾವ್ ಇವಾಗ ಕೊರಟಗೆರೆಯಿಂದ 27 ಮಿನಿಟ್ಸ್ ಇದೆ ಮಧುಗಿರಿಗೆ up 3 hours down 3 hours up and down 3 hours ಟಾಯ್ಲೆಟ್ ಇದೆಯಾ ಸರ್ ಮುಂದೆ ಇದೆ ವಾಶ್ ಮಾಡಿ ಫೋನ್ ನಂಬರ್ 8 ಜನ ಇಲ್ವಾ ಕಮ್ಮಿನಾ ಜನ ಹೋಗೋದು ಸರ್ 3 ಜನ ಇದೆ ಹೌದಾ ಕಮ್ಮಿ ಏನಿಲ್ಲ ನಾವೇ ಲೇಟ್ ಆಗಿ ಬಂದ್ವಿ ಬಟ್ ಬಿಸಿಲಿಲ್ಲ ಇವತ್ತು ವಾತಾವರಣ ಚೆನ್ನಾಗಿದೆ ಕಾಲ್ ನಂಬರ್ ಏನು A1931 ಓಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಬಂದೆ ಆಗಿದ್ರೆ ತೊಂದರೆ ಇಲ್ಲ ಆಯ್ತು ಸರ್ ನೋಡ್ಬೇಕಾದ್ರೆ ನೀವು 22 ನಿಮ್ಮದು ಬ್ಯಾಚ್ ನಂಬರ್ ಓಕೆ ಬರ್ಬೇಕಾದ್ರೆ ನಂಬರ್ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚರ್ಚಿತ್ ಟಿವಿ ಸೊ ಇವತ್ತು ಸಂಡೇ ನಾವು ಇವತ್ತು ಬಂದಿದ್ದೇವೆ ಮಧುಗಿರಿ ಬೆಟ್ಟ ನೋಡಲಿಕ್ಕೆ ಬೆಂಗಳೂರಿಂದ ಒಂದು ಅರೌಂಡ್ 5:30ಗೆ ಹೊರಟಿದ್ದೇವೆ ಇಲ್ಲಿ ರೀಚ್ ಆಗುವಾಗ ಒಂದು 8 ಗಂಟೆ ಆಯಿತು ಸೊ ನಾವು 5 ಜನ ಬಂದಿದ್ದೇವೆ ನಾನು ನನ್ನ ಗಂಡ ಮತ್ತು ನನ್ನ ತಮ್ಮ ಮತ್ತು 2 ಫ್ರೆಂಡ್ಸ್ ನಾನು ತೋರಿಸ್ತೇನೆ ನೆಕ್ಸ್ಟ್ ಮುಂದೆ ಅವರನ್ನು ಬನ್ನಿ ಇಲ್ಲಿ ನೋಡುವ ಇದು ಏಷ್ಯಾಸ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಟೋನ್ ಅಂತೆ ನೋಡುವ ಸಚಿನ್ ಮತ್ತು ವೈಭವ್ ಅವರ ತಮ್ಮ ಮುಂದೆ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ನೋಡುವ ಅವ್ರು ಎಲ್ಲಿ ಹೋಗಿದ್ದಾರೆ ಇವಾಗ ನಾವು ಸಚಿನ್ ಮತ್ತು ವೈಭವವನ್ನು ಹುಡುಕಿಕೊಂಡು ಹೋಗುವ ಬನ್ನಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗುಂಟು ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿ ಇವತ್ತು ಇನ್ನೂ ಬಿಸಿಲು ಬಂದಿಲ್ಲ ನೋಡಿ ಬಿಸಿಲು ಬಂದರೆ ತುಂಬ ಕಷ್ಟ ಆಗ್ತದೆ ಹತ್ತಲಿಕ್ಕೆ ವಾವ್ ಪ್ಲೇಸ್ ನೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಂಬ ಹಳೆಯ ಕಾಣ್ತಿದೆ ಆಲ್ಮೋಸ್ಟ್ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಉಂಟು ಆದರೂ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಸಿಕ್ಕಿದೆ ಅಲ್ಲ ನಮ್ಮ ಸಚಿನ್ ಬ್ರೋ ನಾವು ಹುಡುಕಿಕೊಂಡು ಬಂದದ್ದು ಇವರನ್ನೇ ಸಚಿನ್ ಬ್ರೋ ಇದು ಅವರ ಬ್ರೋ ವೈಭವ್ ಬ್ರೋ ಇದು ಗೆಸ್ ಮಾಡಿ ಏನಿರ್ಬೋದು ಇದು ಎರಡು ಆನೆ ಇದೆ ಸೈಡ್ ಅಲ್ಲಿ ಮತ್ತೆ
ಈ ತರ ಏನಿರ್ಬೋದು ಗೆಸ್ ಮಾಡಿ. ನೋ ಎಂಟ್ರೆನ್ಸ್ ಆ ಥರ ಏನಾದ್ರು ಯಾ ಯು ಆರ್ ರೈಟ್. ಇದು ಎಂಟ್ರೆನ್ಸ್ ಅಂದ್ರೆ ಗೆಟ್ ಅಷ್ಟೇ, ಬಟ್ ನೋಡಿ ಎಂಟ್ರೆನ್ಸ್ ತರನೇ ಆಗ್ತದೆ. ಪ್ಲೇಸ್ ಮಾತ್ರ ತುಂಬಾ ಚೆಂದ ಉಂಟು ನೋಡಿ. ಅಲ್ಲಿ ತನಕ ಹೋಗಿ ಬರುವ ಮತ್ತೆ ನಮಗೆ ಲೇಟ್ ಆಗ್ತದೆ. ಸೊ ಬೇಗ ಹೋಗಿ ಒಂದು ಅಲ್ಲಿಂದ ತೋರಿಸ್ಕೊಂಡು ಬರ್ತೇನೆ ನಿಮಗೆ. ಈ ತರ ಉಂಟು. ಇಲ್ಲಿ ಎಂಟ್ರೆನ್ಸ್ ಕಾಣ್ತದೆ. ಇದು ಆಚೆ ನಾವು ಟೆಂಪಲ್ ಇರುವಾಗೆ ಉಂಟು ನೋಡಿ. ಆಚೆ ಹೋಗ್ಲಿಕ್ಕೆ ಆಗುದಿಲ್ವಾ? ಬರುವಾಗ ಏನಾದರೂ ಟೈಮ್ ಇದ್ರೆ ಆಚೆ ಹೋಗಿ ಬರುವ. ಸೊ ಹೀಗಿದೆ ನೋಡುವ. ಈಗ ನಾನು ಬಾಕಿ ಅದೇ ಕಾಣ್ತದೆ. ಎಲ್ಲ ಹೋದ್ರು ಇದ್ದಾರೆ, ಪರವಾಗಿಲ್ಲ. ಅವ್ರದ್ದು ಫೋಟೋ ಸೆಷನ್ ನಡೀತಾ ಇದೆ. ಸೊ ನಮ್ದು ವೈಭವ್ ಬ್ರೋದ್ದು ಫಸ್ಟ್ ಟ್ರೆಕ್ಕಿಂಗ್ ಅಂಡ್ ಮಧುಗಿರಿಗೆ ಬಂದಿದ್ದಾರೆ. ಅದು ಲೈಕ್ ಮಾಡ್ರೇಟ್ ಅಲ್ಲ, ಟಫ್ ಟ್ರೆಕ್ಕಿಂಗ್. ನೋಡುವ ಅವ್ರದ್ದು ಹೇಗೆ ಬರುತ್ತೆ ಅಂತ. ಅದೇ ಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಉಂಟು ಆ್ಯಕ್ಚುಲಿ. ನಾವು ಹೋಗ್ಬೇಕಾಗಿರೋದು ಡೆಸ್ಟಿನೇಷನ್ ನೋಡಿ, ಇಲ್ಲಿ ಟಾಪ್ ಇದೆ, ಇಲ್ಲಿ ಹೋಗ್ಬೇಕು. ನನ್ನ ಗಂಡ ಮತ್ತೆ ನನ್ನ ತಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ವಿಡಿಯೋ ಮಾಡುವ ಮುಂಚೆ ಬಂದೆ ಒಳಗೆ. ಬನ್ನಿ, ಇನ್ನು ಟೈಮ್ ವೇಸ್ಟ್ ಮಾಡೋದಿಲ್ಲ ನಾವು, ನಡೆಯುವ. ಆಲ್ರೆಡಿ ಒಂದು ಗ್ರೂಪ್ ಇವಾಗ ಜಸ್ಟ್ ಪಾಸ್ ಆಗಿ ನೋಡುವ ಅವ್ರ ಜೊತೆ. CCTV ಎಲ್ಲ ಇಟ್ಟಿದ್ದಾರೆ, ಗೌರ್ಮೆಂಟ್ ಇಂದ ಕಾಣ್ತದೆ, ಇನ್ಸ್ಟಾಲ್ ಆಗಿದೆ. ಅಂದರೆ ಆಲ್ರೆಡಿ ನಾಶ ಆಗಿದೆ, ಎಷ್ಟಾದ್ರೂ ಉಳಿಲಿ ಅಂತ ಗೌರ್ಮೆಂಟ್ ಅವ್ರು ಮಾಡಿರೋದು. ಸೊ ನೋಡಿ, ಪ್ಲೇಸ್ ಮಾತ್ರ ತುಂಬ ಚೆಂದ ಉಂಟು. ಒಂದು ಡೆಸ್ಟಿನೇಷನ್ ಗೊತ್ತಿಲ್ಲ ನನಗೆ ಕೂಡ. ನಾನು ತುಂಬ ಬ್ಲ್ಯಾಂಕ್ ಆಗಿ ಬಂದಿದೆ. ಮತ್ತು ನನ್ನ ಗಂಡ ಮತ್ತು ಸಚಿನ್ ಬ್ರೋ ಮಾಡಿದ್ದು ಲೊಕೇಶನ್ ಸೆಲೆಕ್ಷನ್. ಆಲ್ರೆಡಿ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿ, ಕಾಣ್ತಿದಾರ ನನ್ನ ಗಂಡ ಮತ್ತು ನನ್ನ ತಮ್ಮ. ನೋಡಿ ಎಂಟ್ರೆನ್ಸ್ ಹತ್ರ ಒಂದು ಟೆಂಪಲ್ ಇದೆ, ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಮಧುಗಿರಿ. ಇದೇನೋ ಹಾಕಿದ್ದಾರೆ ನೋಡುವ. 1.5 ಗಂಟೆ ಹತ್ತಲಿಕ್ಕೆ 1.5 ಗಂಟೆ ಇಳಿಲಿಕ್ಕೆ ಅಂತ ಹೇಳಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಪರ್ಸನ್. ನೋಡುವ ನಾವು ಎಷ್ಟು ಗಂಟೆಯಲ್ಲಿ ಶುರು ಮಾಡಿ ಎಷ್ಟು ಗಂಟೆಯಲ್ಲಿ ಮುಗಿಸ್ತೇವೆ ಅಂತ ಟೈಮ್ ನೋಡಿಕೊಳ್ತೇನೆ. ನಾನು ಸ್ವಲ್ಪ 8:30 ಆಯಿತು. ಆಲ್ರೆಡಿ ನಾವು ಬರುವಷ್ಟೊತ್ತಿಗೆ 100 ಮೆಂಬರ್ಸ್ ಹೋಗಿದ್ದಾರೆ ಅಂತ ಹೇಳಿದ್ರು. ಮೇಲೆ ಸಿಗ್ಬೋದು ಜನ, ಇಲ್ಲಿ ಇವಾಗ ಕಾಣ್ತಾ ಇಲ್ಲ. ಅಂದವೇ ಮೇಲೆ ಹೋಗಿ ನೋಡುವ. ವ್ಯೂ ಅಂತೂ ತುಂಬ ಚಂದ ಇರ್ಬೋದು. ನೋಡಿ ಅಲ್ಲಿ ನನ್ನ ಗಂಡ ಆಲ್ರೆಡಿ ಅಷ್ಟು ದೂರ ರೀಚ್ ಆಗಿದೆ. ವಿಡಿಯೋ ಮಾಡ್ತಾ ಬಾಕಿ ಆಗಿದ್ದಾರೆ ಇಲ್ಲೇ. ಇನ್ನು ಬೇಗ ಬೇಗ ಹೋಗ್ಬೇಕು, ವಿಡಿಯೋ ಮಾಡ್ಕೊಂಡಿದ್ರೆ ಆಗೋದು. ಶುರು ಮಾಡ್ತಿದ್ದೇವೆ ನೋಡಿ. ಈ ತರ ಉಂಟು ಸ್ಟೆಪ್ಸ್, ಆಚೆ ಹಿಡ್ಕೊಳ್ಳಿಕ್ಕೆ ಅಂತ ಇಲ್ಲ, ಸ್ವಲ್ಪ ಜಾಗ್ರತೆ ಆಗಿರ್ಬೇಕು. ಸೊ ಇದ್ರು ಈ ತರ ನೋಡಿ ಗುಂಡಿದೆ. ನಮ್ದು ನೋಡಿ ಫಸ್ಟ್ ಟೈಮ್ ಟ್ರಕ್ಕರ್ ಅಂತೂ ಫುಲ್ ಜೋಶದಿದ್ದಾರೆ. 20 ಸ್ಟೆಪ್ಸ್ ಹತ್ತಿದ್ದೇವೆ ಅಷ್ಟೇ. ಇವಾಗಲೇ ವ್ಯೂ ಹೇಗಿದೆ ನೋಡಿ. ಇಲ್ಲಿ ಮೆಟ್ಲೆ ಉಂಟು, ಸಾಕಾಗ್ತಂತ ನಂಗೆ. ಇಡ್ಲಿ ಒಂದು ಇಡ್ಲಿ 2 ವಡೆ ತಿಂದ್ಕೊಂಡು ಬಂದಿದ್ದಾರಲ್ಲ, ಹೊಟ್ಟೆ ಫುಲ್ ಆಗಿದೆ. ಮಾತಾಡೋದು ಹಾಕೋದು ತುಂಬಾ ಕಷ್ಟ. ಆಲ್ರೆಡಿ ಅವರ ಮೇಲೆ 10 ಆಗಿದ್ರು ಕಾಯ್ತಿದ್ದಾರೆ ನೋಡಿ. ಈಗ ಬನ್ನಿ ಬೇಗ ಬೇಗ ಮೊಬೈಲ್ ಬಿಟ್ಟು ಮುಂದೆ
ಏನಿಲ್ವಾ ಚೇತನ್? ಓಕೆ, ಆಚೆಯಿಂದ ಉಂಟು ದಾರಿ ಆ್ಯಂಡ್ ಈ ಕಡೆಯಿಂದ ಉಂಟು. ನೋಡೋಣ, ನಾವು ಈ ಕಡೆಯಿಂದ ಹೋಗುವ. ಬರುವಾಗ ನಾವು ಕಡೆಯಿಂದ ಬಂದು ನೋಡುವ ಯಾವ ಥರ ಉಂಟು ಅಂತದ್ದು. ಲೈಕ್ ಸ್ಟೆಪ್ 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 ಇದೆಲ್ಲ ನೋಡಿ, ಬಾಯ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಮೇಲೆ ಹೋಗ್ತೇನೆ. ಏನಾದ್ರು ಜೋಶಲ್ಲಿ ಬೇಗ ಬೇಗ ಬರ್ತಾರೆ ಅಂತ ನಾನು ಲಾಸ್ಟ್ ಆಗ್ತೇನಲ್ಲ, ಹಾಗೆ ನಿಧಾನಕ್ಕೆ ಹೋಗ್ತೇನೆ ನಾನು. ಫುಲ್ ಕಲ್ಲು 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 ನೋಡಿ, ಇಷ್ಟು ಮೇಲೆ ಬಂದಿದ್ದೇವೆ. ಮಧುಗಿರಿ ಫುಲ್ ಬೆಟ್ಟ 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 ಉಂಟು ನೋಡು. ಓ, ಆ ಕಡೆ ಕೂಡ ಅಲ್ಲಿ ಕೂಡ ಕಾಣ್ತದೆ, ನಾವು ಟೆಂಪಲ್ ಉಂಟು ಕಾಣ್ತದೆ ಗುಡ್ಡ ಮೇಲೆ. ಇದು ಫುಲ್ ಹೈಟ್ ಆಗ್ತಾ ಉಂಟು, ಈ ಥರ ಉಂಟು. ಫುಲ್ ಹೈಟ್ ಉಂಟು. ಸ್ಟೆಪ್ಸ್ ಎಲ್ಲ ಹಿಡ್ಕೊಳ್ಳಿಕ್ಕೆ ಅಂತ ಇಲ್ಲ ಅಲ್ಲ, ಆ ಕಡೆ ಕಡೆ ಸ್ವಲ್ಪ ನೋಡಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕು. ಈ ಕಡೆಯಿಂದ ನನ್ನ ತಮ್ಮಂದಿನ ಒಂದು ವಿಡಿಯೋ ಆಗಿ ಬರ್ತಾ ಉಂಟು ನೋಡಿ. ಮಿಸ್ಟರ್ ಚೇತನ್, ಹೌ ಇಸ್ ದ ಜೋಶ್? ಅದೇ ಜೋಶ್ ಕಮ್ಮಿ ಆಗ್ತಾ ಉಂಟು. ಆಕ್ಚುಲಿ ನಮ್ದಿದು ಮಧುಗಿರಿ ಬರೋ ಪ್ಲಾನ್ ಇರಲಿಲ್ಲ. ಫಸ್ಟ್ ಮಾರ್ಕಳಿ ದುರ್ಗ ಹೋಗೋದು ಅಂತ ಪ್ಲಾನ್ ಇತ್ತು. ಅದಾದ್ಮೇಲೆ ಅದ್ಯಾವುದೋ ಸಿದ್ಧರ ಬೆಟ್ಟ ಏನೋ ಅದು ಪ್ಲಾನ್ ಆಯಿತು. ಅದಾದ್ಮೇಲೆ ಇಲ್ಲಿ ಬರುವಾಗ ಪ್ಲಾನ್ ಚೇಂಜ್ ಮಾಡಿದ್ವಿ, ಮಧುಗಿರಿಗೆ ಹೋಗುವ ಅಂತ. ಮಾತಾಡಲಿಕ್ಕೆ ಆಗ್ತಿಲ್ಲ, ಫುಲ್ ಸುಸ್ತಾಗ್ತಾ ಉಂಟು. ನಮ್ಮ ಗ್ರೂಪಿನ 3 ಜನ ಬರ್ತಾ ಇದ್ದಾರೆ. ವೈಭವ್, how is the Josh? Still high, madam. Wow. Always high, not He is still. always high and yeah. ನನ್ನ ಗಂಡ ಏನೋ ಹೂ ಇಟ್ಕೊಂಡು ಹೋಗ್ತಿದ್ದಾರೆ, ನನಗಂತೂ ಕೊಡ್ತಿಲ್ಲ. ನೋಡುವ ಯಾರಿಗೆ ಕೊಡ್ತಾರೆ ಅಂತ. ಹೂ ಕೊಡ್ತಾರ ಇಲ್ಲ ಹೂ ಇಡ್ತಾರ ನೋಡುವ. ಅದೇ ಓಕೆ ಗೈಸ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ನನ್ನ ಭಾವನೆಗಳನ್ನು ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದಂತ ನಾವು ಊರಲ್ಲಿ ದಾನ ಬಿಡ್ಲಿಕ್ಕೆ ಮಾಡ್ತೇವಲ್ಲ, ಎಲೆಲ್ಲ ಆ ಥರ ಏನೋ ಮಾಡ್ತಿದ್ದಾರೆ. ನಮ್ಮ ಮಂಗಳೂರು ಸೈಡ್ ಎಲ್ಲ ನೋಡಿರ್ತದೆ, ಇದು ಮಾಡಿ ದಾನ ಬಿಡ್ಲಿಕ್ಕೆ. ಸುಸ್ತಾಯ್ತು ನೋಡಿ, ಬೆವರೆಲ್ಲ ಕಿತ್ಕೊಂಡು ಬರ್ತಾ ಇದೆ. 3 ಜನ ಕೋತಿಗಳು ಮುಂದೆ ಹಾಕಿದೆ ತಂದು ಬೇಡ. ತೋರಿಸುತ್ತೆ ಅಟ್ಲೀಸ್ಟ್ ಯಾರು ಟ್ರೈ ಮಾಡಿ ಮುಟ್ಬೇಕಷ್ಟೇ. ಇಷ್ಟು ಇಲ್ಲಷ್ಟೇ ಮುಟ್ಟಿಸ್ಕೊಂಡ್ರೆ ನಮ್ಮ ಮನೆಯಲ್ಲೇ ಇತ್ತು ಅದು. ಮುಟ್ಟಿ ಅವನು ಕೆರೆಸ್ಕೊಂಡಿದ್ದ. ಬೇಡ ಚಂದ್ರ ಮುಟ್ಟಿ ವಾಪಸ್ ಬಂದಿರೋತರ ಇಲ್ಲ, ಮನೆಯಲ್ಲಿ ನಾವು ಈ ಸ್ಪೀಡಲ್ಲಿ ಹೋದ್ರೆ 4 hours ಆಗುತ್ತೆ. ಬನ್ನಿ ಹೋಗುವ. ಸಚಿನ್ ಬ್ರೋ ಏನು ಈ ತರ ಕೂತಿದ್ದಾರೆ. ಓಕೆ ಓಕೆ, ಮೇಂಟೆನೆನ್ಸ್ ಇಸ್ ಗುಡ್. ಏನು ಮೇಂಟೆನೆನ್ಸ್ ಇಸ್ ಗುಡ್? ಏನಾಗಿದೆ? ಮೇಂಟೆನೆನ್ಸ್ ಇಸ್ ನಾಟ್ ಲೈಕ್ ಆಸ್ ಎಕ್ಸ್ಪೆಕ್ಟೆಡ್. ಹಾಳೆವರೆಗೆ ಇರುತ್ತೆ. ಇನ್ನು ಮಲ್ಟಿಪಲ್ ಒಪಿನಿಯನ್ಸ್ ಉಂಟು ನೋಡಿ. ಕಸ ಇಲ್ಲ, ಲೈಕ್ ಅದು ತುಂಬಾ ಕಸ ಇಲ್ಲ. ಪೋಸ್ ಕೊಡ್ತಾ ಇದ್ದಾನೆ. ಕಲ್ಯಾಣಿ ಆ ಥರ ಇರ್ಬೋದು ಅನ್ಸುತ್ತೆ. ಸ್ವಿಮ್ಮಿಂಗ್ ಪೂಲ್ ರಾಜಂದು. ಹೋಗ್ಲಿಕ್ಕೆ ಉಂಟು. ಬೇಗ ಬೇಗ ನಡಿವ, ಇಲ್ಲಾಂದ್ರೆ ನಂದು 3 ಗಂಟೆ ಅಲ್ಲ 4 ಗಂಟೆ ಬೇಕಾಗ್ತದೆ. ಅಟ್ಲೀಸ್ಟ್ ಹಿಡ್ಕೊಂಡು ಹಾಕಲಿಕ್ಕೆ ಉಂಟು. ಬಟ್ ತುಂಬ ಸ್ಟೀಪ್ ಇದೆ ನೋಡಿ. ಯಾರಾದ್ರೊಬ್ಬರು ತಪ್ಪೇನಾದ್ರು ಬಿದ್ದರೆ ಒಬ್ಬರು ನಂತರ ಒಬ್ರು ಎಲ್ಲ ಪಲ್ಟಿ ಆಗ್ಬೋದು.
ಒಂದು 2 ನಿಮಿಷ ಬೇಕಾಯ್ತು. ಇನ್ನು ಮತ್ತೆ ಶುರು ಮಾಡ್ತಿದ್ದೇವೆ. ರೀಸ್ಟಾರ್ಟ್. ರಸ್ಟ್ ಇಟ್ಕೊಂಡಿರುತ್ತೆ ಕೈಗೆ ತಾಗಿದ ಕಷ್ಟ. ನೋಡಿ 8:30ಗೆ ಶುರು ಮಾಡಿದ್ದೇವಲ್ಲ, 9 ಆಯ್ತು ಆಲ್ಮೋಸ್ಟ್. ಇವರಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಂದು ರೆಸ್ಟ್ ಆಯ್ತು ಒಂದು 2 ನಿಮಿಷ. ಮತ್ತೆ ಶುರು ಮಾಡ್ತಿದ್ದೇನೆ. ಕಷ್ಟ ಆಗ್ತಾ ಉಂಟು ತುಂಬ. ಅಮ್ಮ ಆಲ್ರೆಡಿ ಆವಾಗಲೇ ಹೋಗಿ ಹತ್ತಿ ಕೂತಿದ್ದಾನೆ. ರೆಸ್ಟ್ ತಗೊಳ್ತಾನೆ. ತುಂಬ ಈ ಥರ ನೋಡಿ ಹೈಟ್ ಉಂಟು, ಸುಸ್ತಾಗ್ತುಂಟು. ನಮ್ದು ಫಸ್ಟ್ ಟೈಮ್ ಟ್ರಕ್ಕರ್ ಅಂತ ಸಂತೋಷ ಅಲ್ಲಿದ್ದಾರೆ ಇನ್ನು ಕೂಡ. ಮತ್ತೆಲ್ಲರೂ ಕೇಳಬೇಕು, ನಿಮ್ಮ ಫಸ್ಟ್ ಟೈಮ್ ಟ್ರಕ್ಕರ್ ವೈಭವ್ ಅವ್ರು ಬರ್ಲಿಲ್ವಾ ಅಂತ. ನಾನಿದ್ದೇನೆ ಹಿಂದೆ. ಇಷ್ಟೊಂದು 1 ನಿಮಿಷ ಹತ್ತಿದಷ್ಟೇ ಫುಲ್ ಸುಸ್ತಾಯ್ತು. ತುಂಬಾ ಸ್ಲೋಪ್ ತರ ಇದೆ ನೋಡಿ, ಜಾರ್ತದೆ ಕೂಡ. ಮಳೆಗಾಲದಲ್ಲಿ ಕೇದಾರ್ನಾಥ್ ಅಲ್ಲಿ ಸ್ಟೆಪ್ಸ್ ಒಂದೇ ಲೆವೆಲ್ ಇತ್ತು. ಕೇದಾರ್ನಾಥ್ ಸ್ಟ್ರೈಟ್ ಅಲ್ಲ, ಸ್ಟ್ರೈಟ್ ಮತ್ತೆ ಒಂದೇ ಲೆವೆಲ್. I love Madhugiri. You love Madhugiri? I love my Madhugiri. ಅಲ್ಲಿ ಮೇಲೆ ಟಾಪಿಗೆ ರೀಚ್ ಆಗ್ಬೇಕು ನಾವು. ಮುಗಿತಾ ಎಲ್ಲ ಹತ್ತಿದಷ್ಟು ಇದು ಹಂಗಂತ ಎನರ್ಜಿ ನೋಡ್ದಿಲ್ಲ. ಶುವೆಲ್ಲ ಒಳ್ಳೆ ಗ್ರಿಪ್ ತೆಗೆದು ಹಾಕೊಂಡು ಬಂದ್ರೆ ಒಳ್ಳೆಯದು. ನಮ್ಮೊಟ್ಟಿಗೆ ಬಂದ 3 ಜನ ಬಾಕಿ ಆಗಿದ್ದಾರೆ. ನೋಡಿ ಈಗ 8 ಸ್ಟೆಪ್ಪು. ಈ ಗೋಡೆಯನ್ನು ಹಿಡಿದು ಹಟ್ಟಿಕೊಂಡು ಹೋಗ್ಬೇಕು. ತುಂಬ ಹೈಟ್ ಉಂಟು ಹತ್ತಿಗೆ ಕೂಡ. ಇದು
ಬರುವವೇ ಕೂಡ ಒಂದೇ, ಸೊ ಕಷ್ಟ ಆಗ್ತದೆ, ಕಾಯ್ಬೇಕಷ್ಟೇ ಬರೋ ಹೋಗೋರೆಲ್ಲ ಹೋಗ್ಲಿ ಅಂತ. ಈ ಥರ ತುಂಬ ದ್ವಾರಗಳುಂಟು. ಆಲ್ರೆಡಿ 4-5 ದ್ವಾರ ಸಿಕ್ಕಿತ್ತು, ಎಲ್ಲ ಗೋಡೆ ಬೇರೆ ಬರ್ತಿದ್ದಾರೆ. ಓ ಗಾಡ್, ಮತ್ತೆ ಅದೇ ಗೊತ್ತಿಲ್ಲ ಜನ ಇದ್ದಾರೆ ಅಂತ ಮಾತಾಡೋದು ಕೇಳ್ತಾರೆ. ಆಮೇಲೆ ರೆಸ್ಟ್ ಮಾಡು. 5 ನಿಮಿಷ ಅಂತ ಹೇಳಿ ಟ್ರಕ್ಕನ್ನು 1 ಗಂಟೆಯಿಂದ ಇನ್ನೂ ನಡೀತಾ ಇದ್ದೇವೆ. ನೋ ಎನರ್ಜಿ ಲೆಫ್ಟ್. ಸ್ಟಿಲ್ ಐ ಆಮ್ ಗುಡ್. ರೆಸ್ಟ್ ತಗೊಂಡ್ವಿ ನೋಡಿ. ಸಚಿನ್ ಇವಾಗ ಹತ್ತುತ್ತಾ ಇದ್ದಾರೆ. ಸ್ಟೆಪ್ಸ್ ಬಿಟ್ಟು ಏನೋ ಸಾಹಸ ಮಾಡ್ತಿದ್ದಾರೆ. ನನ್ನ ಗಂಡ ಆಲ್ರೆಡಿ ಬಂದು ಕೂತಿದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಇನ್ನೂ ಕೂಡ ಜೋಶ ಮುದ್ದಾಗಿ ಕಾಣ್ತಿಲ್ಲ. ನನ್ನ ತಮ್ಮ ಆಲ್ರೆಡಿ ಮೇಲೆ ಹತ್ತಿ ಕೂಡ ಆಯಿತು. ಇವರು ಈಗ ಪಕ್ಕ ಕೂತ್ಕೊಳ್ತಾರೆ 1-2 ನಿಮಿಷ. ನಾನು ನಿಧಾನಕ್ಕೆ ಹೋಗ್ತೇನೆ. ಹತ್ತಿದಷ್ಟು ಮುಗಿತಾ ಇಲ್ಲ ಆಕ್ಚುಲಿ. ತುಂಬ ಸ್ಲೋಪ್ ಥರ ಉಂಟಲ್ಲ, ಸುಸ್ತಾಗ್ತುಂಟು. ಬೆಳಿಗ್ಗೆ ಬೇಗ ಒಂದು 5 ಗಂಟೆಗಿಲ್ಲ ಅಲ್ಲಿ ರೀಚ್ ಆದರೆ ಬೇಗ ಬಂದರೆ ಚಂದ ಗಾಳಿ, ತಂಪು ಗಾಳಿ ಬರ್ತಾರಲ್ಲ, ಆಗಷ್ಟು ಸುಸ್ತು ಗೊತ್ತಾಗಲಿಕ್ಕಿಲ್ಲ. ಬಟ್ ಇಲ್ಲಿ ಓಪನ್ ಎಷ್ಟು ಗಂಟೆಗೆ ಗೊತ್ತಿಲ್ಲ. ನೋಡು ಮತ್ತೆ ಅಲ್ಲಿ ಕೆಳಗಡೆ ಹೋಗಿ ನಾನು ಆ ಡೀಟೇಲ್ಸ್ ಹಾಕ್ತೇನೆ, ಎಷ್ಟೊತ್ತಿಗೆ ಓಪನ್ ಎಷ್ಟೊತ್ತಿಗೆ ಕ್ಲೋಸ್ ಅಂತ. ಯಾಂದಾಯ್ ಬತ್ತೆ ಮಾರ ಮಕ್ಕಳೊಟ್ಟಿಗೆ. ಇಲ್ಲ ನನ್ನ ಜಡೆ ನಿದ್ರೆ ಆಯ್ತು. ನನ್ನ ತಮ್ಮ ಅಂತ ಫುಲ್ ಜೋಶಲ್ಲಿದ್ದಾನೆ. ಓ, ಒಂಥರ ಫೋನಲ್ಲಿ ಕಾಣೋದಕ್ಕಿಂತ ಕಣ್ಣಲ್ಲಿ ನೋಡ್ಲಿಕ್ಕೆ ಚಂದ ಉಂಟು. ನೀವು ಮಾತ್ರ ಅದೇ ನೋಡ್ಲಿಲ್ವಾ? ಅದು ಒಂದು ಬರುವಾಗ್ಲಿತ್ತಲ್ಲ. ನನ್ನ ತಮ್ಮ ಆಫ್ಟರ್ ಅ ಲಾಂಗ್ ಟ್ರಕ್ ಹೋಗ್ತಿದ್ದಾನೆ, ಆದರೂ ಪರವಾಗಿಲ್ಲ. ಎನರ್ಜಿ ಫುಲ್ ಹೆವಿ ಇದೆ. ಯಾ ಮಂಜು ಮಲ್ಲಿಗೆ ಇಡ್ಲಿ ಹೋಟೆಲ್ ಎಫೆಕ್ಟಾ? ಕಾಲ್ ಬರ್ತಾ ಇಲ್ಲ. ಹೋಯ್ತಾ? ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಆಲ್ಟಿಟ್ಯೂಡ್ 3310 ಫೀಟ್. ಓಕೆ, ಅಷ್ಟು ಮೇಲಿದ್ದೇವೆ ಸಿ ಲೆವೆಲಿಂದ. ಥ್ಯಾಂಕ್ ಯು. ಮೇಲೆ ಹೋಗ್ಲಿಕ್ಕೆ ಮೇಲೆ ನೋಡ ಎಷ್ಟಿದೆ ಅಂತ. ಯಾ ಮೇಟ್ಸ್ 3 ಜನ ಬರಲಿಲ್ಲ. ನನ್ನ ಗಂಡ, ಇಬ್ಬರು ಬ್ರದರ್ಸ್. ತುಂಬ ಕಷ್ಟ ಉಂಟು ಆ್ಯಕ್ಚುಲಿ. ಮಾಡ್ರೇಟ್ ಕೂಡ ಅಲ್ಲ ಇದು ಟ್ರೆಕ್ಕಿಂಗ್. ಓ, ಇಲ್ಲಿ ಕೂತಿದ್ದಾರೆ ಅಲ್ಲಿ. ಓ, ಅಲ್ಲಿ ಮೇಲೆ ಟಾಪಿಗೆ ಹೋಗ್ಬೇಕು ಆ್ಯಕ್ಚುಲಿ ನಾವು. ನೀನು ಬಿದ್ರೆ ತೆಗಿಲಿಕ್ಕಿಲ್ಲ, ಅಲ್ಲೇ ಬಿಟ್ಟು. ಓ, ಇದು ಮಂಜು ಮೇಲೆ ಬಾಯ್ಸ್ ಥರ ಆಗ್ಬೋದು ಬಿದ್ದರೆ. ಓ, ಇಲ್ಲಿ ಕಾಣ್ತದೆ. ಇದರಿಂದ ತೆಗೀದು ಹೇಗೆ? ಯಾರು ಕೂಡ ಇದಾಗುದಿಲ್ಲ, ಫಿಟ್ ಆಗುದಿಲ್ಲ. ಸ್ವಲ್ಪ ನೋಡಿಕೊಂಡು ಅಂದ್ರೆ ಅಂತ ಆಚೆ ಅಂತ ಇದಿಲ್ಲ ಅಲ್ಲ, ಪ್ರೊಟೆಕ್ಷನ್ ಇಲ್ಲ. ಜಾರಿದ್ರೆ ಎಲ್ಲ ಈಗಲೇ ಜಾರ್ತದೆ ಇದು. ಇನ್ನು ಮಳೆಗಾಲದಲ್ಲಿ ಹೇಗಿರ್ಬೋದು? ಅಲ್ಲೆಲ್ಲಿ ಇದು ಪ್ರೊಟೆಕ್ಷನ್ ಹಾಕ್ಲಿಕ್ಕೂ ಕಷ್ಟ ಅಲ್ಲ. ಅಂದ್ರೆ ಎಲ್ಲಿಗೆ ಅಂತ ಹಾಕುದು ಇವರು? ಹಾಕಿದ್ರು ಕೂಡ ಎಲ್ಲ ಕಡೆ ಹಾಕ್ಬೇಕಷ್ಟೇ. ಯಾರೋ ಮಾರ್ಕೆಲ್ಲ ಹಾಕಿದ್ದಾರೆ ದಾರಿಗೆ. ಓ, ಥ್ಯಾಂಕ್ ಯು. ನನ್ನ ತಮ್ಮ ನನ್ನ ಬ್ಯಾಗ್ ಕೂಡ ಇಟ್ಕೊಂಡು ಹೋಗ್ತಿದ್ದಾನೆ. ನನ್ನ ಬ್ಯಾಗ್ ನೀವೆಲ್ಲ ತಗೊಂಡು ಹೋಗ್ಬೇಕು. ಯಾಕೆ? ಡ್ರೈವರ್ ಇವಾಗ ನಾವು ದ ಡ್ರೈವರ್ ಬ್ರೋ.
ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು. ಒಬ್ರೇ ಬಂದಿದ್ದೀರಾ? ಇಲ್ಲ, ಕೆಳಗಡೆ ಇದ್ದಾರೆ ಫ್ಯಾಮಿಲಿ. ಮೇಲೆ ಹೋದ್ರ ನೀವು? ಫುಲ್ ಹೋಗ್ಬೇಕು ಮೇಡಮ್. ಇದೊಂದು ಇದೆಲ್ಲ, ಇದು ಇನ್ನೂ ದೂರ ಇದೆ, ಇನ್ನೂ ಮೇಲಿದೆ ಟಾಪ್. ಇನ್ನೂ ಇದೆ, ಫುಲ್ ಬಂದ್ ಎಲ್ಲೂ ಹೋಗ್ತಾನೆ ಇರುತ್ತೆ ಹಂಗೆ. ತುಂಬಾ ಕಷ್ಟ ಇದಲ್ಲ ಕಷ್ಟ ಇಲ್ಲ, ಏನಿಲ್ಲ ಕಷ್ಟ ಏನಿಲ್ಲ, ಬಟ್ ಇದೇ ತರ ಇರುತ್ತೆ. ಸಪೋರ್ಟ್ ಏನಿಲ್ಲ ಅಲ್ಲ? ಸಪೋರ್ಟ್ ಏನಿಲ್ಲ, ಏನು ಸಪೋರ್ಟ್ ಇಲ್ಲ, ಲಾಸ್ಟ್ ಇಲ್ಲ, ಬಟ್ ಚೆನ್ನಾಗಿದೆ ಮೇಲೆ. 50% ಮಾತ್ರ ಕವರ್ ಮಾಡಿದ್ದಾರೆ. ಅದೇ ನೋಡುವ ಹಾಗೆ ಉಂಟು, ಅಷ್ಟು ದೂರ ಕಾಣ್ತಾ ಉಂಟು. ಈಚೆ ಹೋಗ್ಬೇಕಾ? ರೋಡ್ ಎಲ್ಲಿಂದ? ಸ್ವಲ್ಪ ಇರೋದು ಅಂತ ಏನು ಕೂಡ. ಮುಗೀತು ಅಂತ ಅನ್ಕೊಂಡಿದ್ದೇನೆ, ನೋಡುವ. ಬಂದೊಂದು 15 ಮಿನಿಟ್ಸ್ ಇಂದ ನಮ್ಮ ಫ್ರೆಂಡ್ಸ್ಗೆ ಕಾಯ್ತಾ ಇದ್ದೇವೆ. ಆಲ್ರೆಡಿ ಇವಾಗ ಶುರು ಮಾಡಿದ್ರು, ನೋಡಿ ಇಲ್ಲಿ ಬಂದಿದ್ದಾರೆ. 3 ಜನ ಕಪ್ಪೆ ತರ ಬರ್ತಿದಾರಲ್ಲ, ಅವರೇ ನಮ್ಮ ಫ್ರೆಂಡ್ಸ್. ಮುಂದೆ ಇರೋದು ನನ್ನ ಗಂಡ ಸಚಿನ್. ಏನ್ ಫ್ರಾಗ್ರೆಸ್ಸಾ? ಫ್ರಾಗ್ರೆಸ್ ಆಯ್ತು. ಲಾಸ್ಟ್ ಇಲ್ಲಿ ಈ ಕಡೆಯಿಂದ ಎಡ್ಜ್ ಇನ್ ಮೇಲೆ ಇದೆ, ಹಾಗೆ ಬರ್ಬೇಕು. ಕಾಣ್ತದಲ್ಲಿ ನಮ್ಮ ಫಸ್ಟ್ ಟೈಮ್ ಟ್ರಕ್ಕರ್ ವೈಭವ್ ದೇಸಾಯಿ. ಆಚೆ ನೋಡ್ಬೇಡಿ. ವೈಭವ್ ಕಮಾನ್. ಇಲ್ಲಿ ಮೇಲೆ ಬನ್ನಿ ಸಚಿನ್ ಬ್ರೋ. ಇಲ್ಲಿ ಸೈಡ್ ಇಂದ ಬನ್ನಿ. ಆಚೆ ನೋಡ್ಬೇಡಿ ಅಷ್ಟೇ. ಇಲ್ಲಿ ರೆಸ್ಟ್ ಮಾಡ್ಬೋದು ಬ್ರೋ, ಇಲ್ಲಿ ನೀಟಾಗಿದೆ. ಬನ್ನಿ. ಹಾ ಇಷ್ಟೇ. ಇಲ್ಲ ಇದೆ ಎಂಡ್. ಆಯ್ತು. ಇನ್ನು ಉಂಟು ಅಂತ ಹೇಳಿದ್ರೆ ಇನ್ನು ಬರ್ಲಿಕ್ಕಿಲ್ಲ, ಅವರಲ್ಲೇ ಬಾಕಿ ಆಗ್ಬೋದು. ನೋಡಿ ಆಲ್ಮೋಸ್ಟ್ ಎಂಡ್ ಆಯ್ತು, ಇಷ್ಟಿದೆ. ಗಾಡಿ ಗೊತ್ತಿಲ್ಲ ಹೆಂಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡ ನನ್ನ ಗಂಡನ ಪರಿಸ್ಥಿತಿ ಏನಾಗಿದೆ ನೋಡ್ತೇನೆ ನಾನು. ಕಾಣಿಸ್ತಾ ಇಲ್ಲ, ವಾಯ್ಸ್ ಕೇಳ್ತಾ ಇದ್ದಾನೆ, ಕಾಣ್ತದೆ. ನಂಬರ್ 429 soulmates. Where are you guys? Soulmates ಅಂತ ಹೇಳ್ತಾರೆ. ಓ ಫೈನಲಿ ನನ್ನ ಗಂಡ ಪತಿದೇವರು. ಕಕ್ಕಿರುವತ್ತನ? ಹೌದಾ? ಏನಾಯ್ತು? ಕೇರ್ಫುಲ್. ಈಚೆ ಇಟ್ಕೊಂಡ್ ಬನ್ನಿ ಕಲ್ಲು, ಆಚೆ ಇಟ್ಕೋಬೇಡಿ. ಇಲ್ಲಾದ್ರೆ ಈ ಕಡೆಯಿಂದ ಬನ್ನಿ ಬ್ರೋ, ನೋಡ್ಬೇಡಿ ಆ ಕಡೆ. ಸಚಿನ್ ಬ್ರೋ ಇಲ್ಲಿ ಬನ್ನಿ, ಇಲ್ಲಿ ರೆಸ್ಟ್ ಮಾಡ್ಬೇಕಾದ್ರೆ. ಆಯ್ತು ಲಾಸ್ಟ್. ಎಸ್ ಈ ಕಡೆ ಬನ್ನಿ, ಇನ್ನು ಆಚೆ ಹೋಗ್ಬೇಡಿ, ಮೇಲೆ ಇಲ್ಲ ಬನ್ನಿ ಈ ಕಡೆ. ಇಷ್ಟ ಇಲ್ಲಿ ಒಳಗೆ ಎಂಕ್ಲಂಚ ಭತ್ತ ಬಂಡ ಸೀದಾ ಭತ್ತನ ನೆನ್ಕ ಮೂಲ ಅಂತ ಅಲ್ಲೂರಿ ಇವರಿ 5 ಜನ ಕೇಂದ್ರ ಯೂಟ್ಯೂಬ್ ಇಲ್ಲ ಉಂಟು. ನಾನು ಅವರನ್ನು ನಂಬಿ ಬಂದದ್ದು. ಇಲ್ಲ ಮುಟ್ಟುತ್ತಾನೆ ಅಲ್ಲ, ಲಾಸ್ಟಿಗೆ ಹೇಳಿದ್ದು ಉಂಟು ಅಂತ. It is the beginning. Every end has a beginning. अभी जो सिलेबस में पता है उसको वही करने दे, नई चीज मत सीखो.
ಅವ್ರು ಭಾರಿ ಕಷ್ಟ ಮಾಡ್ತಿರ್ತಾರೆ. ಹಾ ಮುಗಿದಲ್ಲ. ಅಲ್ಲ ಬನ್ನಿ, ಸ್ಟೀಪ್ ಇದೆ ಅಲ್ಲ, ಅಲ್ಲ ಬನ್ನಿ ಬೆಟರ್. ಅಲ್ಲಿ ಹಾಕಿದ್ರಲ್ಲ ನೀವು ಹೋದದ್ದೇ ರೂಟ್. ತುಂಬೆ ಹೂವಾಗಿದೆ ನೋಡಿ. ಈ ಹೂವೊಂದು ಭಾರಿ ಚೆಂದ ಉಂಟಿಲ್ಲಿ. ಗಂಡ ಬೇಡ ಬೇಡ ವಾಪಸ್ ಹೋದ್ರೆ. ಬೆಟ್ಟದ ಹೂವುಗಳು ಆಲ್ಮೋಸ್ಟ್ ಸ್ಟಾಪಿಗೆ ಬಂದಿದ್ದೇವೆ. ಎಂಡ್ ಕಾಣ್ತದೆ ಇದು. ಒಂದು ಹೊಸ ಹೂ ಸಿಕ್ಕಿತ್ತು ಬಿಳಿಯತ್ತು. ಫೈನಲಿ ಮಧುಗಿರಿಯ ಬೆಟ್ಟದ ಮೇಲೆ ನಾವಿದ್ದೇವೆ. ಸ್ವಲ್ಪ ಹಿಂದೆ ತಗೋ, ನಂದ ಎತ್ಕೊಂಡು ಹಿಂದೆ ತಗೋ. ಫಸ್ಟ್ ಹಿಂದೆ ವಡೆ ಇದೇನು ಟೊಮೆಟೊ ಬಾತ್ ಕಾಣ್ತದೆ, ಅದೊಂದು ಲೆಮನ್ ರೈಸ್. ಸೊ ಇವಾಗ ಇದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಗುಡ್ಡವನ್ನು ಇಳಿಯುವ ಕಾರ್ಯಕ್ರಮ ಇದೆ. ಆದಷ್ಟು ಬೇಗ ಮಾಡಬೇಕು. ಮುಂಚೆನ ನಮ್ಮನ್ನ ಶುರು ಮಾಡ್ಬೇಕಾಗ್ಲೇನ ಪಿರಾಡೆನೆ. ಇದು ವೆರಿ ಡೇಂಜರ್ ಸ್ಪಾಟ್. ನಿಂತರೂ ಕಷ್ಟ ಆಗ್ತದೆ ಮತ್ತೆ ಮೂವ್ ಮಾಡ್ಲಿಕ್ಕೆ. ಸೊ ಮೂವ್ ಆಗ್ತಾನೆ ಇರಬೇಕು. ನಾವಿನ್ನು ಕೆಳಗಡೆ ಹೋಗಿ ವೇಟ್ ಮಾಡುವಂತಿದ್ದೇವೆ ಅವರಿಗೆ. ಅಲ್ಲಿ ಕೂತ್ರೆ ಬಾಕಿ ಆಗ್ತೇವೆ, ಮತ್ತೆ ಶುರು ಮಾಡಲಿಕ್ಕೆ ಮೋಟಿವೇಶನ್ ಬೇಕು.
ಕಸವನ್ನು ತಂದಿಲ್ಲಿ ಹಾಕ್ತದೆ. ಸೊ ಇವಾಗ ಟೈಮ್ 1:15. ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 8:40ಗೆ. ನೋಡಿ ಹಾಫ್ ಡೇ ಫುಲ್ ಹೋಯ್ತು ನಮ್ಮದು. ಇಲ್ಲಿ ಮತ್ತೆ ವಾಶ್ರೂಮ್ ಇದೆ, ಡ್ರಿಂಕಿಂಗ್ ವಾಟರು ಅವರೇ ಪ್ರೊವೈಡ್ ಇದೆ ಕೆಳಗಡೆ ಬೇಸ್ ಪಾಯಿಂಟ್ ಅಲ್ಲಿ ಇದೆ. ಸೊ ವಾಶ್ರೂಮು ಚೆನ್ನಾಗಿತ್ತು, ಪೇ ಮಾಡ್ಲಿಕ್ಕಿಲ್ಲ. ಇಲ್ಲಿ ಪಾರ್ಕಿಂಗು ವೆಹಿಕಲ್ಸ್ ಪಾರ್ಕ್ ಮಾಡ್ಬೋದು, 2 ವೀಲರ್ 4 ವೀಲರ್ ಯಾವುದಕ್ಕೂ ಪೇ ಮಾಡ್ಲಿಕ್ಕಿಲ್ಲ ಪಾರ್ಕಿಂಗ್. ನೆಕ್ಸ್ಟ್ ಡೆಸ್ಟಿನೇಷನ್ ಮಹಾಲಕ್ಷ್ಮಿ ಟೆಂಪಲ್, ಗೊರವನಹಳ್ಳಿ. ಹೇಗಿದೆ? 20 ರೂಪಾಯಿಗೆ ಹಲಸಿನ ಹಣ್ಣು. ಓಕೆ ಓಕೆ, ನಾಟ್ ಬ್ಯಾಡ್, ನಾಟ್ ಸೊ. 20 ರೂಪಾಯಿಗೆ ಓಕೆ. 20 ರೂಪಾಯಿಗೆ ಎಷ್ಟು ಸಿಕ್ಕಿದೆ ಅಷ್ಟೇ. 20 ರೂಪಾಯಿಗೆ ಕ್ವಾಂಟಿಟಿ ಚೆನ್ನಾಗಿದೆ, ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ಆಸ್ ಪರ್ 20 ರೂಪೀಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ವ್ಯಾಲ್ಯೂ ಫಾರ್ ದ ಮನಿ, 20 ರೂಪೀಸ್ ಆಗಲ್ಲ. ನಾವು ದೊಮ್ಲೂರಿಂದ ಹೊರಡುವಾಗ ಪ್ಲಾನ್ ಇದ್ದದ್ದು ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಹೋಗುದು ಅಂತ. ಹಾಗೆ ಮಧುಗಿರಿ ಬೆಟ್ಟ ಹತ್ತಿ ಇಳಿದು ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಸ್ವೀಕರಿಸಿ ಅಲ್ಲೇ ಹತ್ರ ಇದ್ದ ತೀತಾ ಡ್ಯಾಮ್ ನೋಡಿ ಮರಳಿ ನಮ್ಮ ಗೂಡು ದೊಮ್ಲೂರು ಸೇರಿದ್ವಿ. ನೀವು ಕೂಡ ಮಧುಗಿರಿ ಬೆಟ್ಟ ಹೋಗೋ ಪ್ಲಾನ್ ಇದ್ರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನಮ್ಮ ಪ್ರಯಾಣದ ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಪ್ರಯಾಣದ ಕಥೆಯಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.